ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಫ್ರೆಂಡ್ಸ, ಈಗ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬ್ಲಾಗನ್ನು ಶುರು ಮಾಡಿ ಬಿಡೋಣ. ಯಜಮಾನ್ರು ರಾತ್ರಿ ಊಟಕ್ಕಿಲ್ರಿ, ಅವ್ರದ್ದು ತಿಂಗಳದ ಒಂದು 15 ದಿನ ಊಟ ಹೊರಗೆ ಇರ್ತೈತಿ. ಆ ಫ್ರೆಂಡ್ಸು ಈ ಫ್ರೆಂಡ್ಸು ಅದು ಪಾರ್ಟಿ ಇದು ಪಾರ್ಟಿ ಅಂತ ಹೋಗ್ತಾನೇ ಇರ್ತಾರ. ಆದ್ರೆ ತಿಂಗಳದಾಗ ಒಮ್ಮೆ ಅಲ್ಲಿಕಂದ್ರೆ 2 ತಿಂಗಳಿಗೊಮ್ಮೆ ಹೆಂಡತಿ ಮಕ್ಕಳು ನಮಗೂ ಆಸೆ ಆಕಾಂಕ್ಷೆ ಇರ್ತೈತಿ. ನಮಗೂ ಏನಾದರೂ ತಿನ್ಬೇಕು ಅನಿಸ್ತೈತಿ. ಒಂಚೂರು ದೇವಸ್ಥಾನಕ್ಕೆ ಒಯ್ಯೋದು, ಒಂಚೂರು ಏನಾದರೂ ಪಾನಿಪೂರಿ ಮಂಚೂರಿ ಏನಾದರೂ ಜೊತೆಗೆ ಒಯ್ದು ಸ್ವಲ್ಪ 100-200 ರೂಪಾಯಿ ಖರ್ಚು ಮಾಡಿ ನಮಗೂ ಸ್ವಲ್ಪ ತಿನ್ನಿಸ್ಕೊಂಡು ಉಣಿಸ್ಕೊಂಡು ಬಂದ್ರೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೂ ಖುಷಿ ಆಗ್ತದೆ. ಹೆಣ್ಮಕ್ಳು ಇರಲಿ ಗಂಡು ಮಕ್ಳು ಇರಲಿ, ನಮ್ಮವ್ರಿಗೋಸ್ಕರ ನಾವು ಟೈಮ್ ಕೊಡಲೇಬೇಕಾಗ್ತದೆ. ಯಾಕಂದ್ರೆ ಜೀವನದಾಗ ಏನೈತೆ ಹೇಳ್ರಿ, ಒಂದೊಂದು ಟೈಮು ಒಂದೊಂದು ದಿನನೂ ವೇಸ್ಟ್ ಆಯ್ತು ಅಂದ್ರೆ ನಮಗೆ ಮತ್ತೆ ಸಿಗಂಗಿಲ್ಲ. ನಮ್ಮ ಖುಷಿನ ನಾವು ಯಾವತ್ತಿಗೂ ಕೂಡ ಕಳ್ಕೊಳೋದಕ್ಕೆ ಹೋಗ್ಬಾರ್ದು. ಮತ್ತು ನಮ್ಮವರಿಗೋಸ್ಕರ ನಾವು ಸ್ವಲ್ಪ ಟೈಮ್ ಕೊಡಿದ್ರಾಗ ಏನೂ ತಪ್ಪಿಲ್ಲ. ಬಟ್ ಅದೆಲ್ಲರಿಗೂ ತಿಳಿದು ಅರ್ಥ ಮಾಡ್ಕೊಂಡು ಹೋದ್ರೆ ಯಾರ ಮನೆಗೂ ಕೂಡ ನೆಮ್ಮದಿ ಇಲ್ಲ ಅನ್ನೋ ಮಾತಾ ಬರೋಂಗಿಲ್ಲ. ಸೊ ಪರವಾಗಿಲ್ಲ, ಇರಲಿ. ವಿಡಿಯೋ ನೋಡೋರು ಯಾರೇ ನನ್ನ ಅಣ್ತಂಬ್ರು ಇರಲ್ಲಕ್ಕ, ನಿಮ್ಮ ಮನೆ, ನಿಮ್ಮ ಹೆಂಡ್ತಿ, ನಿಮ್ಮ ಮಕ್ಕಳಂದ್ರೆ ಎಲ್ಲರನ್ನು ಬಿಟ್ಟು ನಿಮ್ಮನ್ನ ನೆಚ್ಕೊಂಡು ನೀವೇ ಜೀವ ನೀವೇ ದೈವ ಅಂತೇಳಿ ಬದುಕ್ತಿರ್ತಾರ. ಅಂಥವ್ರಿಗೆ ಯಾವತ್ತೂ ಕೂಡ ಬೇಜಾರು ಮಾಡೋಕೆ ಹೋಗ್ಬೇಡ್ರಿ. ದುಡ್ಡು ಖರ್ಚು ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಒಂದು ಟೈಮ್ ಕೊಡ್ರಿ. ಟೈಮಿಗೇನು ದುಡ್ಡು ಬೇಕಾಗಿಲ್ಲ. ಸ್ವಲ್ಪ ದುಡಿಯೋದು ಮಾಡೋದಂದ್ರೆ ಯಾರಿಗೋಸ್ಕರ? ಮನಿ ಮಂದಿ ಹೆಂಡ್ರು ಮಕ್ಕಳು ಅವ್ವ ಅಪ್ಪ ಇದು ಬಿದ್ದರ ಸಂಬಂಧ ಮಾಡೋದು. ಅದ್ರಾಗ ಎಲ್ಲದಕ್ಕಿಂತ ಸ್ಪೆಷಲ್ ಅಂತಂದ್ರೆ ಹೆಂಡತಿ ಮಕ್ಕಳು ಇರ್ತಾರೆ. ಯಾಕಂದ್ರೆ ಒಬ್ಬ ತಾಯಿ ಅದಕ್ಕಿಗೆ 2 ಮಕ್ಳು ಇರ್ಬೋದು, ಆದ್ರೆ ಗಂಡ ಅಂತ ಅನ್ಸ್ಕೊಂಡವನು ಹೆಂಡತಿಗೆ ಒಬ್ಬನೇ, ಅಪ್ಪ ಅಂತ ಅನ್ಸ್ಕೊಂಡು ಕೂಡ ಮಕ್ಕಳಿಗೆ ಒಬ್ಬನೇ ಇರ್ತಾನೆ. ಸೊ ಹಾಗಾಗಿ ನಿಮಗೋಸ್ಕರ ಬದುಕೋರಿಗೆ ಸ್ವಲ್ಪ ನೀವು ಟೈಮನ್ನು ಕೊಡ್ರಿ, ಸ್ವಲ್ಪ ಬೆಲೆನೂ ಕೊಡ್ರಿ, ಇಷ್ಟ ಕೇಳೋದು. ಅವ್ರು ಇಲ್ಲ ಫ್ರೆಂಡ್ಸ, ಇವಾಗ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ. ಮಧ್ಯಾಹ್ನದ್ದು ಬ್ಯಾಳೆ ಐತ್ರಿ. ಯಜಮಾನ್ರು ಸಾರು ಮತ್ತು ಇದನ್ನು ಹಾಕೊಂಡು ಊಟ ಮಾಡ್ಯಾರ. ಸಾರು ಚಪಾತಿ ಅನ್ನ ನೋಡ್ರಿ, ಇಷ್ಟು ಮಿಕ್ಕೈತಿ. ಚಪಾತಿನೂ ಅದಾವ್ರಿ, ಚಪಾತಿ ಅದಾವು. 1 2 3 4 5 ಇಷ್ಟು ಚಪಾತಿ ಅದಾವ್ರಿ ಫ್ರೆಂಡ್ಸ. ಅರ್ಧ 4 ಅದಾವು. ಅವ್ರು ಪೂರ್ತಿಕ್ಕಿದ್ದು, ಬಟ್ ಈಗ ಅವರಿಲ್ಲ, ಹೊರಗಡೆ ಊಟ ಮಾಡಿ ಬರ್ತೀನಿ ಅಂತ ಹೇಳಿಬಿಟ್ಟಾರ. ನಮ್ಮ ಪೂರ್ತಿಗೆ ನಾವೇನಾದರೂ ಮಾಡ್ಕೊತೀವಿ. ಗಂಡು ಮಕ್ಳು ಮನೆಗೆ ಬರ್ತಾರಂದ್ರೆ ಏನಾದರೂ 1ಕ್ಕೆ 4 ಮಾಡತ್ರಿ, ಜೋಡಿಸುತ್ತೆ ಹೆಣ್ಮಕ್ಳು ಜನ್ಮ. ಇಲ್ಲಂತಂದ್ರೆ ಮಕ್ಳಿಗಂತೂ ಅದೇ ಬೇಕಂತ ಏನಿಲ್ಲ. ಪಿಲ್ಯಾಗ ಚಪಾತಿ ರೋಲ್ ಅದು ಮಾಡ್ಕೊಡ್ತೀನಿ ರೀ. ಸೊ ಈಗ ಇಷ್ಟು ಸಪ್ಪನ ಬೇಳೆ ಐತಿ, ಇಷ್ಟು ಸಾಂಬಾರು ಐತಿ, ಇಷ್ಟು ಅನ್ನ ಐತಿ, 2 ಸೌತೆಕಾಯಿ ಮತ್ತು 1 ಉಳ್ಳಾಗಡ್ಡಿನ ಈ ಥರ ಇದು ಮಾಡೀನಿ ರೀ, ತುರ್ಕೊಂಡಿನಿ. ಈಗ ಇದ್ರೊಳಗೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ, ಕೊತ್ತಂಬರಿ, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಮಸ್ತಾಗಿ ತಾಲಿಪಟ್ಟಿ ಬಿಡ್ತೀನಿ. ಓಕೆ, ನಮ್ಮ ತಾಲಿಪಟ್ಟಿ ಹಿಟ್ಟಂತೂ ರೆಡಿ ಆಗೈತಿ. ಇದೊಂದು 10 ನಿಮಿಷ ನೆನಿಲಿ ಚಂದಾಗ, ಮ್ಯಾಗ ಮುಸ್ತೀನಂತ. ಸ್ನೇಹಿತರೆ ನೋಡ್ರಿ, ಇವೆರಡು ಸೀರೆ ಆರ್ಡ್ರು ಅದು ಬೆಳಗ್ಗೆನೇ ಆಗಿದ್ದವು, ನಾನು ಪ್ಯಾಕ್ ಮಾಡಿರಲಿಲ್ಲ. ಸೊ ಕಡಿಮೆ ರೇಟಿಗೆ ಕೊಟ್ಬಿಟ್ಟಿನಿ ರೀ. ಮತ್ತು ಅಕ್ಕ ಯಾಕೆ ಈ ಥರ ಎಲ್ಲ ಕೊಡ್ತೀರಿ ಅಂತ ನೀವು ಕೇಳಿದ್ರೆ ಏನು ಹೇಳ್ತೀನಿ ಅಂದ್ರೆ, ಸದ್ಯಕ್ಕೆ ಭಾಳ ನೀಡೈತಿ ಅಮೌಂಟಿಂದು. ಮತ್ತು ಸೀರೆ ತೊಗೊಂಡವರು ಖುಷಿ ಆಗ್ತಾರೆ ಹೊರತು ಬೇಜಾರಾಗಂಗಿಲ್ಲ. 2 ಇನ್ನೊಂದು, ನಾನು ಊರಿಗೂ ಹೋಗ್ಬೇಕ್ರಿ. ಸ್ವಲ್ಪ ನನಗೂ ಯಾಕೋ ಭಾಳ ಮನಸ್ಸಿಗೆ ಬೇಜಾರಾದಂಗೂ ಆಗೈತಿ. ಮತ್ತು ಇತ್ತೀಚೆಗೆ ಯಾಕೋ ಅತಿಯಾದಂಥ ಒಂದಷ್ಟು ವಿಪರೀತ ಆಗೋ ಥರ ಬೇಜಾರಾಗ್ಬಿಟ್ಟೈತಿ. ಹಾಗಾಗಿ ಸ್ವಲ್ಪ ಊರ ಕಡೆ ಸೂಟಿನೂ ಬೀಳ್ತಾವ್ರಿ. ಹುಡುಗರು ನಾಳೆಲಿಂದ ಸಾಲು ಸೂಟಿ, ಅದಕ್ಕೆ ಇಲ್ಲೇ ಮನೆಯಾಗ ಇಟ್ಕೊಂಡು ಕುಂದ್ರೋದಕ್ಕಿನ ಕೊಟ್ಬಿಟ್ರಾತು. ಮಿಡಲ್ದೊಳಗೆ ನಾ ಸ್ವಲ್ಪ ಎಲ್ಲ ಬಂದ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಕೈಯನ್ ಲಕ್ಷ್ಮಿ ಎಷ್ಟು ಜನ ನನಗೆ ಒಳ್ಳೆ ಇದು ಮಾಡಿದ್ರಿ. ಕೈಯಾಗ ಲಕ್ಷ್ಮಿ, ನಿನ್ನ ಕೈಯಾಗ ಲಕ್ಷ್ಮಿ ಐತಿ, ಒಂದು ತನ್ನ ಐತಿ, ಯಾಕೆ ಅದನ್ನ ಇದು ಮಾಡ್ತೀವಿ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೋತ ಹೋಗಂತಂದ್ರಿ. ಬಟ್ ನನಗೆ ಒಳ್ಳೇದಕ್ಕೋಸ್ಕರ ನೀವು ಹೇಳಕತ್ತೀರಿ. ನನಗೂ ನನ್ನ ಬಗ್ಗೆ ನನಗೆ ಹೆಮ್ಮೆ ಐತಿ. ಯಾಕಂದ್ರೆ ನನಗೆಷ್ಟು ಇದು ಅನುಕೂಲ ಆಗೈತಿ. ಯೂಟ್ಯೂಬ್ ಆಗಲಿ, ಸೀರೆ ಬಿಸ್ನೆಸ್ ಆಗಲಿ, ಇದೆಲ್ಲ ಮಾಡಕತ್ತೀನಿ ಅಂದ್ರೆ ನನಗೆ ಭಾಳ ಅನುಕೂಲ ಆಗೈತಿ. ನನಗೆ ಎಲ್ಲ ಥರದ್ದು ಚಲೋನೇ ಆಗೈತಿ, ಕೆಟ್ಟೇನಾಗಿಲ್ಲ. ಆದ್ರೆ ಮನುಷ್ಯರು ಕೆಟ್ಟ ಮಾಡಕತ್ತಾರ ಕೆಲವೊಬ್ರು. ನನಗೆ ಸುಧಾರಿಸ್ಕೊಡಲ್ಲ ಆಗ್ಯದ. ಏನಾರ ಮಾಡ್ತೀನಪ್ಪ ಅಂದ್ರೆ ಏನಾದರೂ ಒಂದು ಕಾಲು ಕೆರ್ಕೊಂಡು ಬರೋದು, ಏನಾದರೂ ಒಂದು ಥರದ್ದು ಹಿಂಸೆ ಮಾಡುವಂಥದ್ದು, ಈ ಥರದ್ದು ನಡೆದವ. ಸೊ ಹಾಗಾಗಿ ನನಗೆ ಹೋಲಪ್ಪ ಇದನ್ನ ಏನು ಮಾಡಿ ಏನೈತೆ ನಂಗೆ ಆಗ್ಬಿಟ್ಟಿತ್ತು. ಆದರೂ ಅದು ಒಂದು ಕ್ಷಣಕ್ಕೆ ಅಷ್ಟೇ ರೀ. ಅದನ್ನು ಬಿಟ್ಟು ಮತ್ತೆ ಒಳ್ಳೆ ನೋಡಕ್ಕೆ ಹೋದ್ರೆ ನಾನು ಈಗ 108 ಥರದ್ದು ಕೊಡವು ತೊಗೊಂಡು ಮಾಡ್ಕೊಂಡ್ಬಿಟ್ಟಿನಿ. ಯಾಕಂದ್ರೆ ಇದು ಸಂಸಾರ, ಇದು ಒಂದಕ್ಕೆ ನಮ್ಗೆ ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಈಗಿನ ಕಾಲದಾಗ ಎಷ್ಟು ರೊಕ್ಕಿದ್ರು ಕೂಡ ಕಡಿಮೆ. ಅದಕ್ಕಂತೇಳಿ ಸ್ವಲ್ಪ ಕೊಟ್ಟವು ತೊಗೊಂಡವು ಮಾಡ್ಕೊಂಡಿನಿ. ಅದನ್ನೆಲ್ಲ ಈಗ ನಾನಾ ಮಾಡ್ಕೋಬೇಕಲ್ಲ.
ಈ ಅದೆಲ್ಲ ನನ್ನ ಕುದಿಗೆಗೆ ಬಂದು ನಿಂತೈತಿ. ಹಾಗಾಗಿ ಸೊ ಯಜಮಾನ್ರು ಅದನ್ನೆಲ್ಲ ಮಾಡಾಗೂ ನಾನು ಅವ್ರಿಗೆ ಕೊಡೋ ಅಂತ ಕೇಳಕ್ ಹೋಗಿಲ್ಲ. ಈಗ ಯಾಕೆ ಅವ್ರಿಗೆ ನಾನು ಸಲ ಮಾಡಿಲಿ, ನಂದು ನಾನು ಮಾಡ್ಕೊಂಡಿನಿ, ನಂದು ನಾನೇ ನಿಭಾಯಿಸ್ತೀನಿ. ಅದಕ್ಕಂತೇಳಿ ಸೊ ಯಾರ್ಯಾರಿಗೆ ಯಾವ್ಯಾವ ಬೇಕು ಪಟ ಪಟ ತೊಗೊಂಡ್ಬಿಡ್ರಿ. ಎಲ್ಲರೂ ಕೂಡ ತೊಗೊಂಡ್ರೆ ಖುಷಿ ಆಗುತ್ತೆ. ಇದಂತೂ 100ಕ್ಕೆ 100 ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಪ್ಯಾಕಿಂಗ್ ಆಯಿತು. ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ನೆನಿಲ್ರಿ. ಈಗ ಸ್ವಲ್ಪ ಸೀರೆ ವಿಡಿಯೋನ ಅಪ್ಡೇಟ್ ಕೊಡ್ತೀನಿ. ಸೀರೆಗಳು ವಿಡಿಯೋ ಮಾಡೋದೈತ್ರಿ. ಸ್ವಲ್ಪ ಸೀರೆಗಳನ್ನ ವಿಡಿಯೋ ಮಾಡಿದೆ, ಯಾಕಂದ್ರೆ ಅಪ್ಡೇಟ್ಗಳಾರ್ದೆ ಸೀರೆ ಸೇಲ್ ಆಗಂಗಿಲ್ಲ. ಸೊ ನಾಳೆ ಅಷ್ಟೊತ್ತಿಗೆ ಸೀರೆಗಳು ಒಂದು ಅರ್ಧಕ್ಕರ್ಧ ಖಾಲಿ ಆಗ್ತಾವ ಅನ್ನೋ ಭರವಸೆನೂ ಕೂಡ ಐತಿ. ಇದನ್ನು ಕೂಡ ಈಗ ಪ್ಯಾಕ್ ಮಾಡಿ ಇಟ್ಟು ನೋಡಿರಿ ಫ್ರೆಂಡ್ಸ, ಕಸ್ಟಮರ್ಗೆ ಪಿಕ್ ಫೋಟೋ ತೆಗೆದು ಕಳಿಸ್ತೀನಿ. ಹುಡುಗರು ಮನೆ ಟಾಯ್ಲೆಟ್ ಗೊತ್ತಾವು, ಲೈಟ್ ಹಂಗೆ ಇಟ್ಟು ಬರ್ತಾವೆ. ಬಾತ್ರೂಮ್ ಗೊತ್ತಾವು, ನೋಡ್ರಿ ಲೈಟ್ ಹಾಗೆ ಇಟ್ಟು ಬರ್ತಾವೆ. ಏಯ್ ಅದು ಬಾತ್ರೂಮ್ದ ಲೈಟ್ ಬಂದ್ ಮಾಡೋದು, ಬಾಕಳು ಮುಸ್ತಿಲ್ ಸ್ನೇಹ ಬಂದಿ ಬಾ. ಒಟ್ಟು ಇದೇ ಮಾಡ್ಲೇನು ಚಂತನ ಎಲ್ಲ ಬಿಟ್ಟು ಎಲ್ಲನೂ ಒಟ್ಟು ನೋಡ್ಕೋಬೇಕ್ರಿ ನಾವೇ. ನಿಂದೇನಿದು ಕಿತಾಪತಿ ಕೆಲಸ? ಇವಂದು ಕೈ ನೋಡಮ್ಮ. ಕದ್ದು ಮುಚ್ಚಿ ಇವೊಂದೊಂದು ಭಾಳ ಇರ್ತದೆ ನೋಡ್ರಿ ಫ್ರೆಂಡ್ಸ್. ಅವು ಪೆನ್ಗಳು ಇಲ್ಲಿ ಯಾಕೆ ತಂದು ಇಟ್ಟಿದೆಪ್ಪ? ಇಡು ಅದ್ರ ನಾದಿನೇ ಇಡು ಪೆನ್ನ. ಏನಾರ ಒಂದೊಂದು ಮಾಡ್ತಾವೆ ನೋಡ್ರಿ ಕೆತ್ತ ಬೀಜಿ ಕೆಲಸ ಹುಡುಗರು. ನಮ್ಮವ ತಲೆಗೆ 28 ಥರದ ವಿಚಾರ ನಮ್ಮಲ್ಲಿ ಇರ್ತಾವೆ. ಅವರು ಇವರೊಂದು ಈ ಥರ ಮಾಡ್ತಾರೆ. ಅದಕ್ಕೆ ಒಂಥರ ಚಿರಡಿಗೆ ಬರ್ತೈತೆ ಜೀವ. ಈ ಸೀರೆ ಯಾರಿಗೆ ಬೇಕಾ ಬೇಗ ಫಟ್ ಅಂತೇಳಿ ಬುಕ್ಕಿಂಗ್ ಮಾಡಿರಿ. ಎಕ್ದಮ್ ಸಾಫ್ಟ್ ಸಿಲ್ಕ್ ಅದ. ಮುಂಜಾನೆ ತುಂಬ ದಿವ್ಸದ ಮ್ಯಾಗ ಅಪ್ಪ ಮಕ್ಕಳು ಈ ಸದ್ಯಕ್ಕೆ ಮಾರ್ಕೆಟ್ಗೆ ಹೋಗ್ಯಾರಿ. ಸ್ನೇಹ ಪಿಲ್ಲೊಂದು ಸಾಲಿ ಇವತ್ತಿಂದ ಸೂಟಿ ಗಲಾಟಿ ಇಷ್ಟು ಮಾಡ್ತಾರೆ ಮಕ್ಕಳು. ಅವ್ರನ್ನ ಹಿಡಿಯೋದ್ರಾಗೆ ಪೇರೆಂಟ್ಸ್ಗಳಿಗೆ ಸಾಕಾಗ್ಬಿಡ್ತೈತಿ. ಮೇನಾಗಿ ತಾಯಂದಿರಿಗೆ ಈ ಸದ್ಯಕ್ಕೆ ಸುಸ್ಲಕ್ಕೆ ರೆಡಿ ಮಾಡತ್ತೀನಿ ರೀ. ಸ್ವಲ್ಪ ಉಳ್ದಾವ. ಒಂದು ಪಾಕೆಟ್ ತೊಗೊಂಬಂದಿದ್ರು ಯಜಮಾನ್ರು ಅತ್ತನಿಗೆ ಹೋದಾಗ. ಸೊ ಭಾಳ ಫೇವ್ರೇಟ್ ನಮ್ಮ ಮನ್ಯಾಗ, ಹಂಗಾಗಿ ಲೊಗಟ್ ಖಾಲಿ ಅದು. ಈಗ ಸ್ವಲ್ಪ ಅದಾವು. ನೀರು ಬಂದಿದ್ದು ನೀರು ತುಂಬಿಟ್ಟೈತಿ. ಇಷ್ಟು ಬಾಂಡೆಗಳು ಇದ್ದು ತಿಕ್ಕೊಂಡೈತಿ. ಸಿಂಕ್ ಅಂತೂ ನೀಟಾಗಿ ತೊಳೆದಿಟ್ಟೈತಿ. ಇಷ್ಟು ಚುರುಮುರಿ ಅದಾವು. ಈಗ ಇದು ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ರೀ. ಮ್ಯಾಗ ಚಹಾ ಬಿಸ್ಕಿಟ್ ಅದು ತಿಂದ್ರೆ ಆಯಿತು. ಓಕೆ, ಸುಸ್ಲ ಮಾಡಿ ನೋಡ್ರಿ. ಸ್ವಲ್ಪ ಕಡಿಮೆ ಬೀಳಂಗೆ ಕಾಣ್ತಲ್ಲ, ಅದಕ್ಕೆ ಚಪಾತಿ ಇದ್ದು ರೀ 3-4 ಚಪಾತಿ ಇದ್ದು ನೈಟ್. ಅದನ್ನು ಮಿಕ್ಸಿ ಮಾಡಿ ಒಂದು ಸ್ವಲ್ಪ ನೀರು ಚುಮ್ಕಿಸಿ ಒಗ್ಗರಣೆ ಹಾಕಿದ್ದು ನೋಡ್ರಿ. ಸುಸದ ಹುಳಿ ಹುಳಿ ಅದಕ್ಕೆ ಹಾಕಿದ್ದೀನಿ ರೀ. ಇವ್ರಿಗಂತೂ ಭಾಳ ಇಷ್ಟ ನಮ್ಮ ಯಜಮಾನ್ರಿಗೆ. ತಂಗಳದ ಅನ್ನ ತಂಗಳು ಚಪಾತಿನ ಮಿಕ್ಸಿ ಮಾಡಿದ ಚುರ್ಮ ಸುಸ್ಲ ಅವ್ರಿಗಿಷ್ಟ. ಹೋಗು ಹಲ್ ತಿಕ್ಕೋ ಮಾರಿ ತಕೋ. ನೀನು ಮಾರಿ ನೋಡಲ್ಲ ಹೆಂಗಾಗೈತಿ, ಅಲ್ಲಿ ತಿಕ್ಕೊಂಡಾಗತಿ ಕಾಣಿಸಕತ್ತೈತಿ. ಮಾರಿ ತಗೊಂಡು ಹೋಗು. ಪಪ್ಪ ಹೋಗ್ಲಿ ಕೆಲ್ಸಿಗೆ ಆಯ್ತು ನಿಂದು ಹಾಲ್ಗೆ. ಹಾಲು ಕಾಯಕ್ಕಿಟ್ಟಿನಿ. ಹಂಗೆ ಈ ಕಡೆ ಚಾಕುನು ಇಟ್ಟಿ ನೋಡಿ. ನಾಷ್ಟ ಆದ ತಕ್ಷಣ ಚಹಾ ಕೊಡಕ್ಕೆ ಬರ್ತೆ ಯಜಮಾನ್ರಿಗೆ. ಚಾಕಿಟ್ಟು ಈಗ ನಾನು ನಾಷ್ಟ ಕುಂದಿರ್ತೀನಿ. ಕುದಿಲ್ ಚಹಾ. ಫ್ರೆಂಡ್ಸ, ಒಂದು ಕಾಲ್ ಅಟೆಂಡ್ ಮಾಡಿದೆ. ನಾನು ನಿನ್ನೆ ವಿಡಿಯೋದೊಳಗೆ ಹೇಳಿದ್ನಲ್ಲ. ಸೊ ನಿಮ್ಮ ಸ್ಟೋರಿನ ನನ್ನ ಜೊತೆಗೆ ಹಂಚ್ಕೊಳಂಗಾಗಿದ್ರೆ ಖಂಡಿತವಾಗಲೂ ಕೂಡ ಹಂಚ್ಕೋರಿ. ಅದನ್ನು ನಾನು ನನ್ನದೇ ಆದಂಥ ಯೂಟ್ಯೂಬ್ ಚಾನಲ್ದೊಳಗೆ ನಿಮ್ಮ ಹೆಸರು ಹೇಳ್ಕೊಳಂಗಿಲ್ಲ, ನಿಮ್ಮ ಊರು ಹೇಳಂಗಿಲ್ಲ. ಸೊ ಆ ಸ್ಟೋರಿನ ನಾನು ಶೇರ್ ಮಾಡ್ಕೋತೀನಿ ಅಂತ ಹೇಳ್ಕೇಸಿ ನಾನು ಹೇಳ್ಕೊಂಡಿದ್ದೆ. ಬಟ್ ಅದ್ರ ತಕ್ಕಂಗೆ ಒಬ್ಬರು ಸಿಸ್ಟರ್ ಅವರು ಕಾಲ್ ಮಾಡಿದ್ರು. ಅವರ ಲೈಫ್ ಸ್ಟೋರಿನೂ ಕೂಡ ಅವರು ಶೇರ್ ಮಾಡಿಕೊಂಡ್ರು. ಆದ್ರೆ ಕೇಳ್ತಾ ಒಂಥರ ಬೇಜಾರೂ ಆಯಿತು. ಕೇಳೋರಿಗೆ ಇಷ್ಟು ಬೇಜಾರಾಗುತ್ತಾ, ಆ ಲೈಫನ್ನು ಲೀಡ್ ಮಾಡೋರಿಗೆ ಇನ್ನೆಷ್ಟು ನೋವಾಗಿರಬಾರ್ದು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಶೇರ್ ಮಾಡ್ಕೊತೀನಿ. ಅವ್ರ ಹೆಸರು ಹೇಳಲ್ಲ, ಅವ್ರ ಊರು ಹೇಳಂಗಿಲ್ಲ. ಸೊ ಅವ್ರಂತೇಳಿ ಗೊತ್ತಾಗಬಾರ್ದು. ಬಟ್ ಆದರೂ ಈ ಥರದ ಹೆಣ್ಮಕ್ಳ ಲೈಫಲ್ಲಿ ನಡೀತಾ ಇರ್ತದ. ಸೊ ಈ ಥರದ ಹೆಣ್ಮಕ್ಳು ಪರಿಸ್ಥಿತಿ ಬಂದಾಗ ಅದನ್ನು ಯಾವ ಥರ ಅವರು ಯಾರ ಜೊತೆ ಶೇರ್ ಮಾಡ್ಕೋತಾರ, ಯಾರ ಜೊತೆ ಮಾಡ್ಕೊಳಂಗಿಲ್ಲ, ಜೀವನನೇ ಹೆಂಗೆ ತೆಗಿತಾರ, ಇದನ್ನೆಲ್ಲನೂ ಕೂಡ ಯಪ್ಪ ಜಗದಾಗ ಎಂತಿಂಥ ಸಮಸ್ಯೆ ಇದ್ರು ಹೆಣ್ಮಕ್ಳು ಯಾವ ಥರ ಸ್ಟ್ರಾಂಗ್ ಆಗಿ ಹೆದರ್ಸ್ತಾರ, ಅದನ್ನು ನಿಭಾಯಿಸ್ತಾರ ಅನ್ನೋದಕ್ಕೆ ಕೆಲವೊಂದು ಹೆಣ್ಮಕ್ಳು ನಮ್ಗೆ ಜಾಸ್ತಿನೇ ಇದು ಹಾಕ್ತಾರೆ. ಏನಪ್ಪ ಅಂದ್ರೆ ಹೆಂಗೆ ಹೇಳಬೇಕು, ನಮ್ಗೆ ಜಾಸ್ತಿನೇ ಒಂದು ಮೋಟಿವೇಶನ್ ಆಗ್ತಾರೆ. ಎಲ್ಲ ಇದ್ದನು ಕೂಡ ಕೆಲವೊಂದು ಇಲ್ಲ ಅಂತೇಳಿ ಜಾಸ್ತಿ ಇದು ಮಾಡೋ ಹೆಣ್ಮಕ್ಳು ಭಾಳ ಜನ ಅದಾರ. ಏನೂ ಇಲ್ದೇನೆ ಕೂಡ ತಾವೇ ದುಡ್ದು ತಾವೇ ಶ್ರಮ ಪಟ್ಟು ತಾವೇ ಮನೆ ನಡೆಸಿನೂ ಕೂಡ ಏನೂ ಪ್ರಾಬ್ಲಮೇ ಇಲ್ಲ ಅನ್ನೋ ಥರನೂ ಕೂಡ ಕೆಲವೊಬ್ರು ಹೆಣ್ಮಕ್ಳು ಲೈಫನ್ನು ಲೀಡ್ ಮಾಡ್ತಾರೆ.
ಅಂಥ ಹೆಣ್ಮಕ್ಳ ಜೊತೆಗೂ ಇಂಥ ಹೆಣ್ಮಕ್ಳು ಕೂಡ ಇರ್ತಾರೆ. ಅದು ಸ್ಟೋರಿ ಏನಂತೇಳಿ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋದೊಳಗೆ ಶೇರ್ ಮಾಡ್ಕೋತೀನಿ. ಖಂಡಿತ ನೆಕ್ಸ್ಟು ಬ್ಲಾಗನ್ನು ನೀವು ಮಿಸ್ ಮಾಡ್ಕೋಬೇಡ್ರಿ. ಇಲ್ಲಿ ಈಗ ಮಾನೆ ಹಣ್ಣು ತೊಳಕತ್ತೀನಿ ರೀ. ಮಾನೆ ಹಣ್ಣಿನ ರಸ ಮಾಡ್ತೀನಿ, ಚಿಕರ್ಣಿ. ಯಜಮಾನ್ರು ಬೆಳಗ್ಗೆ ಕಾಯಿಪಲ್ಯ ತೊಗೊಂಡು ಬಂದಾರ ನೋಡ್ರಿ. ಮಕ್ಕಳು ಯಜಮಾನ್ರು ಹೋಗಿಸಿ ಅದನ್ನೆಲ್ಲ ಈಗ ತೆಗೆದು ಇಡಬೇಕು. ಮೊದಲು ಮಾವಿನಕಾಯಿ ಎಲ್ಲ ರಸ ಮಾಡಿ ಫ್ರಿಜ್ನಾಗ ಇಟ್ಟರೆ ತಣ್ಣಗಿರ್ತೈತಿ. ಸ್ನೇಹ ಪೂಜೆ ಮಾಡತ್ತಾಳ್ರಿ. ಇವತ್ತು ಗುರುವಾರ ರಾಯರ ಪೂಜೆ. ಸ್ನೇಹನೇ ಮಾಡತ್ತಾಳಕಿನ ಜಳಕ ಮಾಡಿ. ಸೊ ಎಲ್ಲ ಪೂಜೆ ಆದ್ಮೇಲೆ ನಿಮ್ಗೆ ನಾನು ಇದು ಮಾಡ್ತೀನಿ. ನಿನ್ನೆ ಒಬ್ಬರು ಸಿಸ್ಟರ್ ಕಾಲ್ ಮಾಡಿದ್ರು ನನಗೆ ಗುಲ್ಬರ್ಗದಿಂದ. ಸಿಸ್ಟರ್ ನೀವು ಈ ಥರ ಗಲ್ಲ ಯಾಕೆ ಇದ್ರ ಮ್ಯಾಗ ಇಟ್ಟಿರಂದ್ರು. ಇಲ್ಲರಿ ನಾನು ಸೇವಿಂಗ್ಸ್ ಅಂತೇಳಿ ಇಟ್ಟಿನಂತಂದೆ. ಇಲ್ಲ ನೀವು ಸೇವಿಂಗ್ಸ್ ಮಾಡ್ತೀರಿ, ಬಟ್ ಅದ್ರೊಳಗೆ ಹಾಕಿದ್ದಂಥ ಅಮೌಂಟನ್ನು ನೀವು ಏನಾದರೂ ತೊಗೊಳಕ್ಕೆ ಮಾಡೋಕ್ಕೆ ಖರ್ಚು ಮಾಡ್ತೀರಲ್ಲ, ಸೊ ಆ ಥರ ಇನ್ನೊಬ್ರಿಗೆ ಕೊಡಬಾರ್ದ್ರಿ ಸಿಸ್ಟರ್ ಅಂತಂದರು. ಹಾಗಾಗಿ ಜಗಲಿ ಕೆಳಗಡೆ ಇಟ್ಟರೆ ನಡೀತದೆ ಅಂತ ಹೇಳ್ಯಾರ. ನನಗೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇದನ್ನ ಏನೈತಿ ಗಲ್ಲ ನೋಡ್ರಿ, ಇಲ್ಲಿ ಜಗಲಿ ಕೆಳಗಡೆ ಇಡ್ತೀನಿ ನಾನು. ಕೆಲವೊಂದು ನಮಗೂ ಗೊತ್ತಿರೋಂಗಿಲ್ಲ. ಸೊ ಗೊತ್ತಿದ್ದರೆ ಹೇಳಿದ್ರೆ ಅದಕ್ಕೆ ರೆಸ್ಪೆಕ್ಟ್ ಮಾಡಲೇಬೇಕು. ನಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾರಪ್ಪ ಅಂತಂದ್ರೆ, ಅಂದರೆ ಎಲ್ಲರೂ ಒಳ್ಳೇದಕ್ಕೋಸ್ಕರ ಹೇಳ್ತಿರಂಗಿಲ್ಲ ಫ್ರೆಂಡ್ಸ್. ನನಗೆ ಈಗ ಸ್ವಲ್ಪ ದಿವಸದಿಂದ ಅನುಭವ ಆಗೈತಿ. ಕೆಲವೊಬ್ರು ಕೆಡ್ಸೋಕ್ಕೂ ಹೇಳ್ತಿರ್ತಾರೆ ಒಂದೊಂದು ವಿಷಯದಾಗ. ಈ ನನ್ನ ಪರ್ಸ್ನಲಿ ಲೈಫ್ನೂ ಕೆಲವೊಬ್ರು ನನಗೆ ಇಷ್ಟೆಲ್ಲ ಹಾಗೇ ಮಾಡಿದ್ದಾರೆ, ನನ್ನ ಜೊತೆಗೆ ಡಬಲ್ಗೆ ಮಾಡ್ಯಾರ. ಸೊ ಎಲ್ಲದಕ್ಕೂ ಧರ್ಮ ಅನ್ನೋದೊಂದು ಕಾಯ್ತದ ಅಂತಾರೆ. ನಾನು ಅದಕ್ಕೆ ಭಾಳ ನಂಬ್ತೀನಿ ಫ್ರೆಂಡ್ಸ್. ನಿಜ ಕಷ್ಟ ಏನು ಬರುತ್ತೆ ಬರಲಕ್ಕ, ಬಟ್ ಅದನ್ನು ತಡ್ಕೊಳೋ ಶಕ್ತಿ ಆ ದೇವ್ರು ಕೊಡಲಿ. ನನಗೆ ಖಂಡಿತ ನನಗೆ ಒಳ್ಳೇದಾಗುತ್ತೆ ಅನ್ನೋದು ನನಗೆ ಭರವಸೆ ಐತಿ. ಯಾಕಂದ್ರೆ ಒಳ್ಳೆಯರಿಗೆ ಒಳ್ಳೇದೇ ಆಗಬೇಕಲ್ಲ. ಹಾಗಾಗಿ ಈಗ ಪುಂಡಿ ಪಲ್ಯ ಚಟ್ನಿ ಮಾಡ್ಬೇಕಂತೇಳಿ ಮೊನ್ನೆ ಅಕ್ಕ ಕೊಟ್ಟಿದ್ದು ನೋಡ್ರಿ, ಎಣ್ಕ ಅಕ್ಕ ಅವ್ರು ಹೊಲ್ದಾನು ಪುಂಡಿ ಪಲ್ಯ. ಸೊ ಅದನ್ನು ಈಗ ಫ್ರೈ ಮಾಡೀನಿ ಚಂದಾಗಿ. ಈಗ ಮೆಣಸಿನ್ಕಾಯಿ ಉರಿಯಕತ್ತಿ ನೋಡ್ರಿ. ಪುಂಡಿ ಪಲ್ಯ ಚಟ್ನಿ ಭಾಳ ಭಾರಿ ಆಗತ್ತೆ ರೀ ಫ್ರೆಂಡ್ಸ್. ಪಲ್ಯನೂ ಮಾಡ್ಬೋದು, ಚಟ್ನಿನೂ ಮಾಡ್ಬೋದು. ಎಳಿ ಅಂದರೆ ಎಳಿ ಐತ್ರಿ, ಹಾಗಾಗಿ ಈಗ ನಾನು ಚಟ್ನಿನೇ ಮಾಡಕತ್ತೀನಿ. ಸ್ವಲ್ಪ ಚಲೋತ್ನಾಗ ಹುರ್ಕೋತೀನಿ ಮೆಣಸಿನ್ಕಾಯಿನ. ಎಳಿ ಅದ ನೋಡ್ರಿ, ಮೆಣಸಿನ್ಕಾಯಿನೂ ಮಸ್ತ್ ಅದಾವ. ಇಲ್ಲಿ ಬೇಳೆ ಕುದ್ದೈತ್ರಿ, ಓಪನೇ ಕುದಿಸೀನಿ. ಅದು ಕುಕ್ಕರ್ನಾಗ ಕುಡ್ಸಾನೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡ್ತೈತಿ. ಇಲ್ಲಿ ಬಾಜುಗೆ ಚಪಾತಿ ಮಾಡತ್ತಿದ್ದೆ ನಾನು. ಮತ್ತೆ ಎಲ್ಲಿ ಸುಮ್ಮನೆ ಬಿಸ್ಲಾಗ ಬ್ಯಾಡ ಅಂತೇಳಿ ಒಗ್ಗರಣೆಗೆ ಕುದಿಯಕ್ಕೆ ಇಟ್ಟೆ. ನೀರು ಕುದಿಸಿ ನೀರು ಉದಳತ್ನೇ ಬೇಳೆ ಹಾಕಿನಿ, ಲಗುಟ ಕುದ್ದು ನೋಡ್ರಿ. ಬ್ಯಾಳನೂ ಮಸ್ತ್ ಅದಾವು. ಇದಕ್ಕೆ ಉಪ್ಪು ಮತ್ತು ಜೀರಿಗೆ, ಇದು ಹುರಿದಿದ್ದು ಹಸಿಮೆಣ್ಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿ ಒಂದು ಸುತ್ತು ತಿರುವಿ ಅದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿದ್ರೆ ಸೂಪರಾಗಿ ಪುಂಡಿ ಪಲ್ಯ ಚಟ್ನಿ ರೆಡಿ ಆಗುತ್ತೆ ನೋಡ್ರಿ. ಅಯ್ಯೋ ಜಳ ಅಂತೂ ಇಷ್ಟ ಆಗಕತ್ತೈತ್ರಿ. ಅಡುಗೆ ಮನೆಯೊಳಗೆ ಅಡುಗೆ ಕೆಲಸ ಎಲ್ಲ ಆಲ್ರೆಡಿ ಮುಗೀತು. ಇನ್ನು ಕುಕ್ಕರ್ ಹಚ್ಚೋದೈತಿ. ಕುಕ್ಕರ್ನಾಗ ಏನು ಹಚ್ಚಕತ್ತೀರಿ ನೋಡೋಣ ಬರ್ರಿ. ಅನ್ನ ಹಳ್ಳಕ್ಕೆ ಬಿಟ್ಟಿನಿ ರೀ, ರೇಷನ್ ಅಕ್ಕಿ ಅನ್ನ. ಸಾರು, ಬ್ಯಾಳೆ ಸಾರು ನಮ್ಮವ್ವ ಮಾಡಿಕೊಟ್ಟಂಥ ಮಸಾಲೆ ಖಾರ ಹಾಕಿನ್ರಿ. ಭಾರಿ ಮಸ್ತ್ ಆಗೈತಿ. ನೋಡ್ತಾ ಇರ್ಬೋದು ಮ್ಯಾಗೆಲ್ಲ ಎಣ್ಣೆ ಹೆಂಗೆ ತೀಲ್ ಬಂದೈತಿ ನೋಡ್ರಿ. ಬಟ್ ಒಗ್ಗರಣೆಗೆ ನಂಗೆ ಎಣ್ಣೆ ಜಾಸ್ತಿ ಹಾಕಲ್ಲ. ಮಮ್ಮಿ ಮಸಾಲೆ ಖಾರ ಮಾಡ್ಯಾರಲ್ಲ, ಸೊ ಅದ್ರದ್ದು ಎಣ್ಣೆ ಈ ಥರ ತೇಲ್ತದ. ಇಲ್ಲಿ ಹುಗ್ಗಿ ಅಕ್ಕಿ ನೋಡ್ರಿ ಫ್ರೆಂಡ್ಸ, ನೆನೆ ಇಟ್ಟಿದ್ದೆ ಬೆಳಗ್ಗೆ. ಈ ಸದ್ಯಕ್ಕೆ ಈ ಹುಗ್ಗಿ ಅಕ್ಕಿ ಒಂದು ಅರ್ಧ ನೆಂದವು ನೋಡ್ರಿ, ಪೂರ ನೆಂದಿಲ್ಲ ಫ್ರೆಂಡ್ಸ. ನೋಡ್ರಿ ಅರ್ಧ ನೆಂದವು. ಒಂದು 7-8 ಸಿಟಿ ತೊಗೋಬೇಕಂತ ಅಂದ್ಕೊಂಡೀನಿ. ಹುಗ್ಗಿ ಮೊನ್ನೆ ಅಕ್ಷಯ ತೃತೀಯ ದಿನ ಹುಗ್ಗಿ ಅಕ್ಕಿ ತಂದಿದ್ದೆ, ಪೂಜೆಗೆ ಇಟ್ಟಿದ್ದೆ ನಾನು. ಅದು ಹುಗ್ಗಿ ಅಕ್ಕಿ ಒಳ್ಳೇದಂತ್ರಿ ಫ್ರೆಂಡ್ಸ. ಸೊ ಹಾಗಾಗಿ ತಂದು ಪೂಜೆ ಮಾಡಿಟ್ಟಿದ್ದೆ. ಈಗ ಅದನ್ನು ಹುಗ್ಗಿ ಮಾಡತ್ತೀನಿ. ಚಪಾತಿ ನೋಡ್ರಿ, ಒಂದು 10-12 ಚಪಾತಿ ಮಾಡೀನಿ. ಇವತ್ತಿನ ಊಟ ನೋಡ್ರಿ, ಅಕ್ಕ ಕೊಟ್ಟಂಥ ಪುಂಡಿ ಪಲ್ಯ ಚಟ್ನಿ ಮಾಡೀನಿ. ಭಾಳ ದಿವಸದ ಮ್ಯಾಗ ಮಸ್ತ್ ಆಗೈತಿ ಚಟ್ನಿ ಅಂತೂ ಕೂಡ. ಶೇಂಗಾ ಒಂದು ಮರ್ತಿದ್ದೀನಿ ರೀ, ಆಮೇಲೆ ಶೇಂಗಾನು ಕೂಡ ಹಾಕಿ ನೋಡ್ರಿ. ಚಟ್ನಿ ಅಂತೂ A1 ಅಂತಲೇ ಹೇಳ್ಬೋದು. ಲಾಸ್ಟಿಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿನಿ. ರೊಟ್ಟಿ ಚಪಾತಿಗೆ ಮಸ್ತ್ ಆಗುತ್ತೆ. ಅನ್ನನೂ ಕೂಡ ಆಯ್ತು ರೀ. ಈಗ ಬಂದ್ ಮಾಡ್ತೀನಿ. ಕಡೆ ಸಾರು ಕುದಿ ಬಂತು ನೋಡ್ರಿ. ನನಗೆ ಬ್ಯಾಳೆ ಸಾರು ಭಾಳ ಇಷ್ಟ ರೀ, ಇನ್ಯಾವುದೂ ಹೇಳ್ಬೇಡ್ರಿ. ಬ್ಯಾಳೆ ಸಾರು, ಟಮಾಟಿ ಸಾರು. ನಮ್ಮ ಮನ್ಯಾಗ ಶೇಂಗಾ ಸಾರು ಭಾಳ ಲೈಕ್ ಮಾಡ್ತಾರೆ ಅಪ್ಪ ಮಕ್ಕಳು. ಚೂರು ಕುದಿ ಬರಲಿದು. ಸ್ವಲ್ಪ ಕುದಿ ಬಂದಾಗ ಮ್ಯಾಗ ಸಾರು ಎಣ್ಣೆ ತೇಲಕ್ಕೆ ಬರ್ತದೆ ನೋಡ್ರಿ. ಅವಾಗ ಒಂದ್ಸರಿ ಕೈ ಆಡಿಸಿದ್ವು ಅಂದ್ರೆ ಸಾರಿಂದ ರುಚಿ ಒಂಥರ ಚೇಂಜ್ ಆಗುತ್ತೆ. ಅಡುಗೆ ಮಾಡಾರ ಕೈಯಾಗ ಎಲ್ಲ ಸಾಮಾನು ಸೇಮ್ ಇದ್ರೂ ರುಚಿ ಯಾಕೆ ಟೇಸ್ಟ್ ಬೇರೆ ಇರುತ್ತಂದ್ರೆ ಕೆಲವೊಂದು ಸಣ್ಣ ಪುಟ್ಟದ ವಿಷಯ ಇರ್ತಾವೆ, ಅದನ್ನು ಮಾಡಬೇಕಾಗುತ್ತೆ ನೋಡಿ. ನಾನಂತೂ ಎಲ್ಲದ್ರಿಗೂ A1 ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಒಂದೊಂದು ಚಲೋ ಮಾಡ್ತೀವಿ. ನನಗೆ ಯಾಕೆ ಇಡ್ಲಿನ ಸರಿ ಬರಲ್ರಿ. ಮೊದಲು ಮನೆಗಿದ್ದಾಗ ಮಾಡ್ತಿದ್ದೆ, ಆದ್ರೆ ಈಗ ಯಾಕೋ ಗೊತ್ತಿಲ್ಲ, ಇಡ್ಲಿ ಒಂದು ಫೇಲ್ ಆಗುತ್ತೆ ನನ್ನ ಕೈಯಾಗ.
ಹೋಳಿಗೆನೂ ಒಂದೊಂದು ಸರಿ ಜೀವ ತಿಂದ್ಬಿಡುತ್ತೆ, ಅಳಸಾಗ್ಬಿಡ್ತ್ರಿ. ಬ್ಯಾಳೆ ಬೇಯಿಸಿನಾಗ ಹಣ್ಣು ಬೆಳಂಗೆ ಕುದಿಸಿರ್ತೀನಿ, ನೀರು ಜಲ್ಲ ನಂಗೆ ಬಸ್ತಿರ್ತೀನಿ, ಆದ್ರೂ ಫೇಲ್ ಆಗ್ಬಿಡುತ್ತೆ. ಬೆಲ್ಲ ಹಾಕನ ಫೇಲ್ ಆಗುತ್ತೆ, ಒಂಥರ ಅಳುಸ್ ಆಗ್ಬಿಡುತ್ತೆ. ಸಾರು ಆಗೈತಿ, ಅನ್ನ ಆಗೈತಿ, ಚಟ್ನಿ ಆಗೈತಿ, ಮಾವಿನಕಾಯಿ ಸಿಕ್ಕರ್ಣಿ ಮಾಡೀನಿ, ಚಪಾತಿನೂ ಮಾಡೀನಿ. ಈಗ ಉಕ್ಕಿ ಕುದಿಯಕ್ಕೆ ಇಡ್ತೀನಿ. ಮ್ಯಾಗಿದ ಅರ್ಬಿ ಇದು ಮಾಡ್ತೀನಿ ರೀ. ಸ್ನೇಹ ಇವತ್ತ ರಾಯರ ಪೂಜೆ ಹೆಂಗೆ ಮಾಡ್ಯಾಳ ಕಮೆಂಟ್ ಮಾಡಿ ಹೇಳ್ರಿ. ಮಾರ್ಕೆಟ್ಗೆ ಹೋಗಿದ್ಲಲ್ರಿ ಅವ್ರ ಪಪ್ಪನ ಜೊತೆಗೆ ಹೂ ತೊಗೊಂಬಂದಾಳ. ಈ ಥರ ಪೂಜೆ ಮಾಡ್ಯಾಳ ನೋಡ್ರಿ. ನಿಮ್ಗೆ ಹೆಂಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಕೂಡ ನಮ್ಗೆ ಹೇಳ್ರಿ. ಒಟ್ಟು ಅಕ್ಕಿಗೆ ಏನೋ ಒಂದು ಹೇಳಕ್ಕೆ ಇವ್ರಿಗೆ ಭಾಳ ಇಷ್ಟ ರೀ. ಅದೆಲ್ಲ ತೆಗಿಬೇಕಂದ್ರೆ ಏನೇನಾಗುತ್ತಂತ ಮಾಡಿದ್ದು ಹೇಳಲಾಗನ ಚಂದ ಮಾಡ್ಯಾಳ ಅಂತೇಳಿ ಬರೀ ಆಕಿಂದ ಪಿರದಿ ಹೇಳೋದು. ಈ ಕಡೆ ಬಾ, ಅಲ್ಲಿ ಕುಕ್ಕರ್ ಹಚ್ಚೀನಿ, ಮ್ಯಾಲ್ಚೆ ಮೇಲೆ ಗ್ಯಾಸ್ ಕಟ್ಟಿ ಒರೆಸ್ಕೊಂಡಿದ್ದೀನಿ ರೀ. ಪೂರ ಡೀಪಾಗಿಲ್ಲ. ಊಟ ಮಾಡತ್ನೇ ಇವತ್ತಿನ ಊಟದ ಮೆನು ಏನೈತಂತೆ ನಿಮ್ಗೆ ಕಮೆಂಟ್ ಮಾಡಿ ಹೇಳ್ತೀನಿ. ಈಗ ಅಲ್ಲಿ ರಸ ಮಾಡಿಟ್ಟಿನಿ, ಇಲ್ಲ ಚಪಾತಿ ಬಿಡತ್ತೀನಿ. ಓಕೆ ಏನು ಈಗ ಅದು ಬ್ಯಾಡ, ಈಗ ಮತ್ತೆ ನಾಳೆ ರಸ ಮಾಡ್ತೀನಿ. ಅಲ್ಲಿ ಮಾವಿನಕಾಯಿ ಸಿಕ್ಕಣ್ಣಿ ಮಾಡಿ ಇಟ್ಟೀನಿ ರೀ ಫ್ರಿಜ್ನ್ಯಾಗ, ಮತ್ತು ಮಾವಿನಕಾಯಿ ತಿತ್ತಾನಂತ. ಹೋಲ್ಬಿಡಿ, ಇನ್ನೊಂದು 2 ದಿನ ದಮ್ ಇಡು, ಮತ್ತು ಬೇರೆ ತರಮ್. ಅವ್ರ ಅಪ್ಪುಸ್ ಮಾವಿನಕಾಯಿ ಬಾಕ್ಸ್ ತರ್ತಿದ್ರಿ ಪ್ರತಿ ಅಕ್ಷಯ ತೃತೀಗೂ, ಬಟ್ ಈ ವರ್ಷ ತಂದಿಲ್ಲ. ರಾಯರ ಪೂಜೆ ಹೆಂಗಾಗೈತಿ ಮತ್ತೊಂದು ಸರಿ ನಮಸ್ಕಾರ ಮಾಡ್ಕೋರಿ. ಹೂವಿನಾಗ ಡಿಸೈನ್ ಮಾಡಿ ನೋಡ್ರಿ, ಈ ಥರ ಚಂದಾಗೈತಿ. ರಾಯರೆಲ್ಲ ಹೊರಗೆ ಕೊಡ್ಲಿರಿ, ಬೇಸ್ನಾಗ ಬಿಡ್ಕೊಂಡು ಇಲ್ಲ. ಇವತ್ತಿನ ಊಟ ಪುಂಡಿ ಪಲ್ಯ, ಚಟ್ನಿ, ಎಣ್ಣೆ ಮತ್ತು ಹುಗ್ಗಿ ಮಾಡಿ ನೋಡ್ರಿ ಫ್ರೆಂಡ್ಸ್. ಅರ್ಜೆಂಟ್ನೇ ಹುಗ್ಗಿ ಮಾಡೀನಿ, ಐಡಿಯಾನೇ ಇರಲಿಲ್ಲ. ಆಮೇಲೆ ಸಾರು, ಮಾವಿನಕಾಯಿ ಸಿಕ್ಕಣ್ಣಿ, ಚಪಾತಿ, ಅನ್ನ, ಇಷ್ಟ ಐತೆ ನೋಡ್ರಿ ಫ್ರೆಂಡ್ಸ್. ಕುಟುಂಬ ಪರಿವಾರ ಊಟ ಮಾಡತ್ತೀವಿ. ಊಟ ಮಾಡೋಣ ಅಂತ ಬರ್ರಿ ಎಲ್ಲರೂ. ಟ್ರೆಡಿಷನಲ್ ಊಟ ನೋಡ್ರಿ, ಊಟ ಮಾಡಿ ಸಿಗ್ತೀವಿ. ಊಟ ಮಾಡಿ ಯಜಮಾನ್ರು ರೆಸ್ಟ್ ಮಾಡತ್ತಾರೆ ನೋಡ್ರಿ ಫ್ರೆಂಡ್ಸ. ಮಧ್ಯಾಹ್ನ ನೋಡ್ರಿ, ಈಗ ಒತ್ತನೇ ಹೋಗಂಗಿಲ್ಲ ಬ್ಯಾಸ್ಗ್ಯಾಗ. ಅಂದ್ರೆ ಈ ಹುಡುಗರು ಕೂಡ ಈ ಸಾಲ ಸುಟ್ಟಿ ಬಿಟ್ಟು ನೋಡ್ರಿ, ಮನೆಯೊಳಗೆ ಗಲಾಟೆ ಅಂದ್ರೆ ಗಲಾಟೆ ಎಬ್ಬಿಸ್ತಾರೆ. ಸೊ ನೋಡ್ರಿ ನಮ್ಮ ಮಷಿನ ಮನೆಯೆಲ್ಲ ನೀಟಾಗಿ ಎಣ್ಣೆ ಹಾಕಿ ಮಸ್ತಾಗಿ ರೆಡಿ ಮಾಡೀನಿ. ಏನಾದರೂ ಬ್ಲೌಸ್ಗೆ ಹೊಲ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ರಿ. ಟ್ರೈಪಾಡನ್ನು ಮ್ಯಾಗಿರ್ತೀನಿ. ಏನಪ್ಪ ಅಣ್ಣ ನಿಂದು ಕೆಲಸ? ಅವ್ರಪ್ಪ ಇದ್ನಂದ್ರೆ ಆತು ನೋಡ್ರಿ. ನಮ್ಮ ಪಿಲ್ಯಾಗ ಕೋತಿಗೆ ಎಂಡ ಕುಡಿಸ್ದಂಗೆ ಆಗುತ್ತೆ. ಒಂದು ಮಾತು ಕೇಳಲ್ಲ, ಒಂದು ಕತೆ ಕೇಳಲ್ಲ. ಹಾಗೆಯೇ ಯಾರಿಗೆ ಯಾವ ಸೀರೆ ಬೇಕು ಬಟ್ ಅಂತೇಳಿ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೀರಿ, ಬುಕ್ಕಿಂಗ್ ಮಾಡ್ಕೊರಿ. ಲಿಮಿಟೆಡ್ ಸ್ಟಾಕಲ್ಲಿ ಇರುವಂಥವು ಎಲ್ಲನೂ ಕೂಡ ಇವಾಗ ನಾನು ಕಡಿಮೆ ಅಮೌಂಟಿಗೆ ಸೇಲ್ ಮಾಡ್ತಾ ಇದ್ದೀನಿ. ತೊಗೊಳೋರಿಗೆ ವರ್ತ್ ಅಂತ ಅನ್ನಿಸ್ತದ, ಖಂಡಿತವಾಗ್ಲೂ ಕೂಡ. ಸೊ ಯಾರಿಗೆ ಸೀರೆ ತೊಗೊಳೋ ನೀಡ್ ಐತೋ ಖಂಡಿತವಾಗ್ಲೂ ತಗೋರಿ, ನನಗೂ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ಜೊತೆಗೆ ಡ್ರೆಸ್ಸುಗಳು ಕೂಡ ಸಖತ್ತಾಗದಾವು. ಸೊ ನಾನು ವೇರ್ ಮಾಡಿದಾಗ ಅಕ್ಕ ಇದೇ ಬೇಕಂತ ಕೇಳ್ತಿರ್ತೀರಿ, ಬಟ್ ಇದರ ಶೋ ಮಾಡಿದಾಗ ನಿಮ್ಗೆ ಗೊತ್ತಾಗಲ್ಲ. ಸೊ ಒಂದು ನೆಕ್ಸ್ಟ್ ವಿಡಿಯೋದಾಗ ನಾನು ಮತ್ತೆ ಡ್ರೆಸ್ ವೇರ್ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್.